Hello friends, good morning to all. Welcome back to one more mini lagu. ಸೊ ಸಾಟರ್ಡೆ ಮಾರ್ನಿಂಗ್ ರೊಟೀನ್ ನನ್ನ ಲೈಫ್ ಸ್ಟೈಲು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ, ಸ್ಕಿಪ್ ಮಾಡ್ದಲೇ ನೋಡಿಬಿಡಿ. ಸಾಟರ್ಡೆ ಅಂತೂ ನನಗೆ 5:30-6 ಗಂಟೆ ತನಕನೂ ಇರಲ್ಲ. ಆಲ್ಮೋಸ್ಟ್ 5:30 ಹಿಂಗೆ ಎದ್ಬಿಟ್ಟು ಮನೆ ಒಳಗಡೆ ಉದಾಸ್ಲು ತೊಳ್ಕೊಂಡು ಮನೆ ಒಳಗೆ ಮಾಪ್ ಮಾಡಿಕೊಂಡು ಸೊ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಫ್ರೆಶ್ ಅಪ್ ಆಗಿದ ನಂತರ ನಮ್ಮ ಮನೆ ಮುಂದೆನೇ ಪಿಂಕ್ ಕಲರ್ ಗುಲಾಬಿ 3 ಗುಲಾಬಿ ಬಿಟ್ಟಿದೆ. ಒಂದು ಅದರಲ್ಲಿ ವೇಸ್ಟ್ ಆಯಿತು. ಸೊ ಗಿಡದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಬಿಟ್ರು ಅದು ಅನ್ನೆಸೆಸರಿ ವೇಸ್ಟ್ ಆಗ್ತಿದೆ ಅಂಥೇಳಿ ಇನ್ನು ಸಾಟರ್ಡೆ ಸ್ಪೆಷಲ್ಲು ವೆಂಕಟರಮಣ ಸ್ವಾಮಿಗೆ ಪೂಜೆಗೆ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ನೆಮ್ಮದಿಯಾಗಿರುತ್ತಲ್ವ ಅಂತ ಅದೇ ಹೂವನ್ನ ಕಟ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಕಳಶದ ಚೊಂಬು ರೆಡಿ ಮಾಡಿಕೊಂಡೆ. ಹಾಗೆಯೇ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಕ್ಯೂಟಿನೂ ಎದ್ಬಿಟ್ಲು. ನನ್ನನ್ನು ಸೇರಿಸಿ ಶಾರ್ಟ್ ಆದರೆ ಶೂಟ್ ಮಾಡಿಕೊಂಡ್ಲು. ತುಂಬ ಖುಷಿ ಆಯಿತು, ಯಾಕಂದರೆ ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ. ಸೊ ಪೂಜೆಗಾದರೆ ಎಲ್ಲ ಡೆಕೋರೇಟ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇಲ್ಲಿ ಅಬ್ಸರ್ವ್ ಮಾಡಿರೋರು ಯಾರಾದರೂ ಇವತ್ತು ಎಷ್ಟು ವೆರೈಟೀಸ್ನ ಹೂವಿನ ಆದರೆ ಪೂಜೆಗೆ ಇಟ್ಟಿದ್ದೀನಿ ಅಂತ ಸೊ ಕೌಂಟ್ ಮಾಡಿ ಹೇಳ್ತೀರಾ ಸ್ವಲ್ಪ. ಫಸ್ಟ್ ಟೈಮ್ ಇಷ್ಟು ಮಲ್ಟಿ ಕಲರ್ ಹೂವಿನಿಂದ ನಾನು ಪೂಜೆ ಮಾಡ್ತಿರೋದು. ಸೊ ಪೂಜೆ ಅಂತೂ ತುಂಬ ನೆಮ್ಮದಿಯಾಗಿ ಆಗ್ತಿದೆ ಇವತ್ತು. ಸೊ ನನಗೇನು ನೆನಪೇ ಆಗ್ತಿಲ್ಲ ಲೈಫಲ್ಲಿ, ಅಷ್ಟು ರಿಲ್ಯಾಕ್ಸ್ ಆಗಿದೆ ಮೈಂಡು. ಪೂಜೆ ಎಲ್ಲ ಮುಗಿದು ಉದಾಸ್ಲಿಗೂ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಕಾಯಿ ಹೊಡಿಯೋಣ ಅನ್ನಿಸ್ತು. ಕಾಯಿ ಹೊಡಿತಿದ್ದೆ ತಾನೇ. ಸೊ ಕಾಯಿ ಹೊಡಿಬೇಕಾದ್ರೆ ನೋಡಿ ಕಾಯಿ ಎಷ್ಟು ಪರ್ಫೆಕ್ಟಾಗಿ ಹೊಡೆದಿದೆ ಗೊತ್ತಾ. ಬೇಸಿಕಲಿ ಏನಾದರೂ ಪೂಜೆಗೆ, ಫಂಕ್ಷನ್ಗೆ, ಫೆಸ್ಟಿವಲ್ಸ್ಗೆ ಕಾಯಿ ಹೊಡೆದು ಸ್ಟಾರ್ಟ್ ಮಾಡಬೇಕಾದ್ರೆ ದೊಡ್ಡೋರು ಹೇಳ್ತಾ ಇರ್ತಾರೆ, ಕರೆಕ್ಟಾಗಿ ಈ ಥರ ಕಾಯಿ ಹೊಡೀತು ಅಂದರೆ ನೀವು ಅಂದ್ಕೊಂಡಿದ್ದು ಖಂಡಿತ ಒಳ್ಳೆಯದಾಗತ್ತೆ ಅಂತ. ನಾನು ಅಂದ್ಕೊಂಡು ಪೂಜೆ ಮಾಡಿದ್ನ ನಂಗೆ ಗೊತ್ತಿಲ್ಲ, ನೆನಪೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಂದ್ಕೊಂಡಿದ್ದು ಸಕ್ಸಸ್ಫುಲ್ಲಾಗಿ ಆಯಿತು ದೊಡ್ಡವ್ರ ಮಾತಿನ ಪ್ರಕಾರ ಅಂದರೆ ನನ್ನ ಅದೃಷ್ಟವಂತ ಇನ್ನೊಬ್ರು ಇರಲ್ಲ. ಪೂಜೆ ಎಲ್ಲ ಪ್ರಶಾಂತವಾಗಿ ಆಗಾದ್ಮೇಲೆ ಸೇವಿಗೆ ಉಪ್ಪಿಟ್ಟನ್ನ ಮಾಡಿ ತಿಂತಾ ಇದ್ದೀನಿ. ಡೂ ಸಬ್ಸ್ಕ್ರೈಬ್.